ಗೈಸ್ ನಮಗೆ ರೋಡಲ್ಲಿ 20 ರೂಪಾಯಿ ಸಿಕ್ಕಿದೆ. ನಮ್ಮ ಲತಕ ನೋಡ್ಬಿಟ್ಟು ಎತ್ಕೊಂತ ಹೇಳಿ ಎತ್ಸ್ಕೊಂಡಿದ್ದಾರೆ. ಬಸ್ ಬಸ್ ದಿ ಬಸ್ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದೊಂದು ಪುಟಾಣಿ ವ್ಲಾಗ್ ಆಗಿರುತ್ತೆ. ಇದರೊಳಗೆ ನಾವು ಬಾಸ್ ಮೂವಿಗೆ ಹೋಗಿದ್ದಿದ್ದು ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಇದೆ, ಮತ್ತು ಮೇಘ ಅವ್ರು ಯುರೋಪ್ ಟ್ರಿಪ್ಗೆ ಹೊರಟಿದ್ದಿದ್ದು ಕ್ಲಿಪ್ಪಿಂಗ್ಸ್ ಇದೆ. ಸೊ ನೋಡಿ, ನಾನು ಎಲ್ಲ ರಾ ವೀಡಿಯೋಸ್ ಹಾಕ್ತೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಸರ್, ಅದು ನಿಯರ್ ಬೈ ಇರೋ ಥಿಯೇಟ್ರೆ ಕಾಮಾಖ್ಯ ನಮ್ಮ ಮನೆಗೆ ಹತ್ರ ಆಗುತ್ತೆ. ಸೊ ಹಾಗಾಗಿ ವಾಕಲ್ಲೇ ಹೋಗ್ತಾ ಇದ್ದೀವಿ. 10 o'clock ಶೋಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಎಲ್ಲ ಮನೇಲಿ ಅಡುಗೆ ಮಾಡ್ಕೊಂಡು ಊಟ ಮಾಡಿ, ಸೊ ಇವಾಗ ಪಿಕ್ಚರ್ ನೋಡ್ಕೊಂಡು ಬರೋಣ ಅಂತ ಹೊರಟಿವಿ. ಬನ್ನಿ ಹೋಗ್ಬಿಟ್ಟು ಬರೋಣ. ಗೈಸ್, ನಮಗೆ ರೋಡಲ್ಲಿ 20 ರೂಪಾಯಿ ಸಿಕ್ಕಿದೆಯೋ ಉಲ್ಟಾ ಮಾಡ್ಬಿಟ್ಟಿದ್ದೀನಿ ಯಾಕೆ ಸ್ವಲ್ಪ. ಗೈಸ್, ನಮಗೆ ರೋಡಲ್ಲಿ 20 ರೂಪಾಯಿ ಸಿಕ್ಕಿದೆ. ನಮ್ಮ ಲತಕ ನೋಡ್ಬಿಟ್ಟು ಎತ್ಕೊಂತ ಹೇಳಿ ಎತ್ಸ್ಕೊಂಡಿದ್ದಾರೆ. ಇವಾಗ 20 ರೂಪಾಯಿಗೆ ಒಂದು ಕೋಕೋ ಕೋಲಾ ಕುಡಿದ್ಬಿಡ್ತೀವಿ. ಶೀಲ್ಡ್ ಆಗುತ್ತೆ. ಇಲ್ಲ ಕಲ್ತೊಳ್ಳೋಣ ಅಂಗಡಿ ಹತ್ರ ಸಿಕ್ಕಿದ್ದು 20 ರೂಪೀಸ್ಗೆ ಒಂದು ಕೋಕ್ ತೊಗೊಂಡಿದ್ದೀವಿ. ಇವಾಗ ಎಲ್ಲರೂ ಶೇರ್ ಮಾಡ್ಕೊಂಡು ಕುಡಿತೀವಿ. ಸೊ ನಾವು ಬಂದಿರೋದೆ ಕಾಮಾಖ್ಯ ಥಿಯೇಟ್ರಿಗೆ. ದಿ ಬಾಸ್ ಇಸ್ ಬ್ಯಾಕ್ ಅಂತ ಹಾಕಿದ್ದಾರೆ ನೋಡಿ. ನಂಗೆ ನೆನಪಿಲ್ಲ ಫಿಲಮ್ ಏನಂತ. ಅಲ್ಲ ಅಲ್ಲ, ಸುಂಟ್ರಗಾಳಿ ಹಂಗಿದ್ರೆ ಇದನ್ನ ಆಗ್ತಾ ಇತ್ತು ನನ್ನ ಹತ್ರ ಕಾಮಿಡಿ. ಫೈನ್ ಆಗ್ತೀವಿ. ನೀನು ಎಷ್ಟಿರ ನಾವು ನೋಡಿದ್ದೀವಿ. ಸೆನ್ಸಿನ ನಿಮಗೆ ಡಸ್ಟ್ಬಿನ್ಗೆ ಹಾಕ್ಬೇಕಂತ ನಮ್ಮ ಅಕ್ಕ ಹೇಳ್ಕೊಂಡಿದ್ದ. ಸರಿಯಾಗಿ ತಿನ್ನ, ಬಾಯೆಲ್ಲ ಬಳ್ಕೊಂಡು ತಿಂತಾ ಇದೆಯಾ ಅಲ್ತ ಸರ್? ಬಾಸ್ ಮೂವಿ ಆ್ಯಕ್ಚುಲಿ ಯಾವಾಗಲೂ ಫಸ್ಟ್ ಶೋನೇ ಬರೋದು. ಈ ಸತಿ ಆಗಲಿಲ್ಲ. ಸೊ ಸಂಡೇ ನಾನು ಬೇಜಾರಲ್ಲಿ ಇದೆ ಅಂತಲೇ ಮೇಘ ಬಾ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಬಂದ್ಲು. ನೋಡೋಣ, ಮರ್ತೋಗ್ಬಿಟ್ಟಿದೆ ಮೂವಿ ಏನಂತ. ನೋಡೋಣ ಇನ್ನೊಂದು ಸತಿ ಚೆನ್ನಾಗಿರುತ್ತೆ ಅನ್ಸುತ್ತೆ. ನೆನಪಿದೆಯಂತೆ. ಆಮೇಲೆ ಇವಳು ಡಿ ಬಾಸ್ ಫ್ಯಾನ್ ಅಲ್ಲ. ಏನು ಹೇಳ್ತಾಳೆ ಕೇಳಿಸ್ಕೊಳ್ಳೋಣ. ಗೊತ್ತಿಲ್ಲ, ಒಂದು ಕಾಮಿಡಿ ಸೀನ್ ಆಗ್ತಾರೆ. ರಕ್ಷಿತಾ ಸಾಧು ಹೋಗ್ಲ ರಕ್ಷಿತನ ಇಷ್ಟಪಡ್ತಾರೆ. ಅದಕ್ಕೆ ಬುಲೆಟ್ ಪ್ರಕಾಶ್ ಹೆಲ್ಪ್ ಮಾಡ್ತಾರೆ, ಅಂದರೆ ಬ್ರೋಕರ್ ಥರ. ಅದೇ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ವಾ, ಈ ದೇವಸ್ಥಾನಕ್ಕೆ ಹೋಗ್ಬಿಟ್ವಾ, ತಿರುಪತಿಗೆ ಹೋಗ್ತೀವಿ, ಇಷ್ಟು ಮಾಡು ಅಂತೆಲ್ಲ ಮಾಡ್ತಾರೆ. ಕೊನೆಗೆ ರಕ್ಷಿತಾ ದರ್ಶನ ಒಂದಾಗುತ್ತೆ. ಆಮೇಲೆ ಬುಲೆಟ್ ಪ್ರಕಾಶ್ ಹೇಳಿದಾಗ ಅವನು ಯಾರೋ ಗೀಚಿ ಹೋದ. ಅದೊಂದು ಕಾಮಿಡಿ ಸೀನ್. ಇನ್ನೂ ಒಂದು ರಕ್ಷಿತಾ ಮತ್ತು ದರ್ಶನ್ ಸೀನ್ ಅಂತ. ರಕ್ಷಿತಾ ದರ್ಶನಿಂದ ಬೀಳ್ತಾ ಇವ್ನು ಇಂಟ್ರೆಸ್ಟ್ ಇಲ್ಲ. ಅದಕ್ಕೆ ಹೇಳ್ತಾರೆ ರಕ್ಷಿತಾ, ನಾನು ರಾತ್ರಿ ನಿನ್ನ ಕನ್ಸಲ್ಲಿ ಬಂದರೆ ಮಲ್ಕೋರಿನು, ನಾನು ಬಂದರೆ ನೀನು ಇಷ್ಟಪಡ್ತಿದ್ದೆ ಅಂತ ಅನ್ಕೊಂಡು ಇವ್ನು ದೊಡ್ಡದಾಗಿ ಹೋಗಿ ಮಲ್ಕೋಸ್ತೀನಿ. ಅದೊಂದು ನೋಡಕ್ಕ ಬಾಸ್ ಫ್ಯಾನ್ ಅಲ್ಲ ಅಂತಾಳೆ, ಸ್ಟೋರಿನೇ ಹೇಳ್ತಾವಳೆ. ಅಷ್ಟೊಂದಿಲ್ಲ, ಗೊತ್ತಿಲ್ಲ ನನಗೊಂದು ನೆನಪೇ ಇಲ್ಲ. ಇದೇ ಅಲ್ವಾ ಚಾಕಿನ ಸಾಂಗ್? ಅದೇ ಇರ್ಬೇಕಲ್ವಾ ಇದರಲ್ಲೇ ಅಲ್ವಾ? ಯಾವುದದು ಬಾಲು ಡ್ಯಾನ್ಸ್ ಆಡಿದ್ದು? ಇಲ್ಲ ಅದು ಕರಿಯ. ನಂಗೆ ಇದೊಂದು ನೆನಪಿದೆ, ಅವಳಿಗೆ ಬಾಡಿ ಬಿಲ್ಡರ್ ಇಷ್ಟ ಅಂತ. ಅದೇ ಅವಳಿಗೆ ನೆನಪಿದೆ, ಸಾಧುಕೋಕಿಲ್ಲ ಅದು. ಅವಳಿಗೆ ಜಿಮ್ ಮಾಡೋರು, ಬಾಡಿ ಇರೋರು ಇಷ್ಟ ಅಂತ ಹೇಳ್ಬಿಟ್ಟು ಅವನಿಗೆಲ್ಲ ಏನೇನೋ ಬೆಲೂನ್ ಅಂಟಿಸ್ಕೊಂಡು ಹಿಂಗೆ ಇಟ್ಕೊಡ್ತಾನೆ. ಆಮೇಲೆ ಒಂದೊಂದೇ ಕಿತ್ತೋಗ್. ಆಮೇಲೆ ನಂಗೆ ಹಾಡು ಜ್ಞಾಪಕ ಇದೆ. ಹಾಡಲ್ಲಿ ರಕ್ಷಿತಾ ಪ್ರೀನ್ ಥರ ಡ್ರೆಸ್ ಹಾಕೊಳ್ಳೋದು, ಬ್ಲ್ಯಾಕ್ ಕಲರ್. ಗಾಳಿ ಸುಂಟರ ಗಾಳಿ ಅದೆಲ್ಲ ಇದೆ. ಹಾಯ್ ಮೇಡಮ್, ನೀವು ಡಿ ಬಾಸ್ ಫ್ಯಾನಾ? ಹಾಂ ಮೇಘ ನಾವು ಡಿ ಬಾಸ್ ಫ್ಯಾನ್. ಸ್ಟಾರ್ಟ್ ಆಗಿ ಮುಗಿಯೋ ತನಕ ಬಾಸ್ ಡಿ ಬಾಸ್ ಅಂತ ಅನ್ಬೇಕು. ಏನಂತ ಹೇಳಿ? ಬಾಸ್ ಡಿ ಬಾಸ್
ಇರುತ್ತೆ, ಓಡ್ಬೇಡ್ರಿ, ಸೀಟ್ ಇರುತ್ತೆ. ಈಗ ಹಿಂಗೆಲ್ಲ ಹಾಕ್ತೀನಿ, ಹಿಂಗೆ ಆಡು, ಆಮೇಲೆ ಯಾಕೆ ಕಂಜೆಸ್ಟ್ ಆಗ್ತೈತೆ ಅಂತ ನಿಮ್ಮ ಅಮ್ಮನ ಪ್ರಕಾರ. ಏನೋ ಡಬಲ್ ಎಕ್ಸೆಲ್ ಆಗ್ಬಿಟ್ಟು ಎಲ್ಲಿಂದ ಡಬಲ್ ಎಕ್ಸೆಲ್? ನಾನು ತಾರೀಖ್ ಹೋಯ್ತೀನಿ, ಮಕ್ಕ ನೋಡು ಪೇಪರ್ ಆಗೋ ಥರ ಇದ್ದ ನೋಡು, ಕಣ್ಸುತ್ತ ಕಪ್ಪು ನೋಡು, ಕಲ್ಲರೇ ಕಮ್ಮಿ ಆಗ್ಬಿಟ್ಟೈತೆ. ಅಲ್ಲೇ ಮೊನ್ನೆ ಒಂದು ವಿಡಿಯೋ ಕಳ್ಸೋಳಕ್ಕ ಬಾರ್ಬಿ ಬೊಂಬೆ ಥರ ಐತೆ, ನನ್ನ ಮಕ್ಕ ಇಷ್ಟೇ ಐತೆ. ಬಾರ್ಬಿ ಗೊಂಬೆ ಡಿಸ್ನಿಲ್ಯಾಂಡ್ ಅಲ್ಲಿ ನಿಲ್ಲಿಸ್ಬಿಡೋಣ ಬಾರ್ಬಿ ಗೊಂಬೆ ಅಂತ. ನೋಡ್ರಿ ಎಷ್ಟೈತೆ ಮುಖ ಒಳ್ಳೆ. ಈಗ ಸ್ವಲ್ಪ ಇರು, ನಂದು ನಿಂದು ಗಣೇಶ ಹಬ್ಬನ ದೇವಸ್ಥಾನದಲ್ಲಿ ಅಪ್ಪಂದು ಆಫೀಸ್ ಪೂಜೆಲಿ ಮುತ್ತೆಲ್ಲ ಕೊಟ್ಕೊಂಡು ಒಂದೊಂದು ಫೋಟೋ ಐತೆ ಗೊತ್ತಾ? ಅಪ್ಪನ ಆಫೀಸ್ ಪೂಜೆ ಅಲ್ಲಿ ಗಾಂಧಿ ಬಜಾರ್ದು. ಒಂದೇ ಸತಿ ಹುಟ್ಟಿರೋದು ನೀನು. ನಾನು ಎಷ್ಟು ಕರ್ಕಿದ್ದೀನಿ ಗೊತ್ತಾ ಮೇಘ? ಅವಾಗ ಮಳೆ ಎಲ್ಲ ಬಂದು ಮನೆ ಈಚೆ ಎಲ್ಲ ಫೋಟೋ ಶೂಟ್ ಮಾಡಿ. ನನ್ನ ಮಗ ಎಷ್ಟು ಕಪ್ಪಾಗೈತೆ ಗೊತ್ತಾ ಅವಾಗ? ಏನು ಯೂಸ್ ಮಾಡಿದೆ ನಿನ್ನ ಬೆಳಿಗ್ಗೆ ಯಾಕಂದ್ರೆ ಆ ಸೀರೆ ಅವತ್ತೇ ಹುಟ್ಟಿರೋದು. ಗೊತ್ತು, ಅದು ಯಾವಾಗ ಫೋಟೋ ತೋರ್ಸಕ್ಕೋ ಅದೇ ಹೇಳಂಗೆ. ಬಸ್ ದಿವಸ್ ನಾನು ಅವಾಗ ಎಲ್ಲಿ ಅಲ್ಲ ಎಲ್ಲಿ ಹಾಂ ಅಲ್ಲಿ ಬೇಡಮ್ಮ. ದೇಶ ಹಾಳಾದ್ರೂ ಚಿಂತೆ ಇಲ್ಲ, ಹುಟ್ಟೋ ಮಕ್ಕಳೆಲ್ಲ ಮನೆಯಲ್ಲೇ ಇರಬೇಕು ಅನ್ನೋ ಈ ರಾಮ ಜನ್ಮಭೂಮಿಯಲ್ಲಿ ಅನ್ಯಾಯ ಮಾಡುವ ಟೈಮು ಯಾರು ಹೇಳೋರಿಲ್ಲ. ಇಷ್ಟು ಖಾಲಿ ರೋಡು. ಟೈಮ್ ತೋರ್ಸ, ವಾಚ್ ಆಯ್ತಾ? ಮೊಬೈಲಲ್ಲಿ ತೋರ್ಸಂಗೆ ಮುಂದೆಗಡೆ 1 o'clock.
ಬಾಸ್ 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 ಇವತ್ತು ಸತಿ ತೆಗಿತೈತೆ ಇವತ್ತು ಸತಿ ಪ್ಯಾಕ್ ಮಾಡ್ತೈತೆ ಅದೇನು ಎತ್ಕೊಂಡೈತೋ ಅದೇನು ಬಿಟ್ಟೈತೋ ಎಷ್ಟು ಸೂಟ್ ಕೇಸ್ ಇವಾಗ 1 2 3 4 ಹ್ಯಾಂಡ್ ಬ್ಯಾಗ್ಸ್ ಅದೆರಡು ಚೊಂಬು ಯಾಕೆ ಅಂತ ಗೆಸ್ ಮಾಡಿ ಗಾಯ್ಸ್ ಅದೊಂದು ಇದೊಂದು ಇಲ್ಲೈತಾ ಚಬಡ ಇಲ್ಲೊಂದು ಮೇಘ ಎಲ್ಲಾರ್ದು ಪ್ಯಾಕ್ ಮಾಡಿ ಟಗಾಡಬಿಟ್ಟವಳೆ ಮೇಘ 5 ನಿಮಿಷ ಕಿತ್ತಾಕ್ಬಿಡ್ತು ಅಲ್ಲಿ ನೋಡಿ ಮೇಘ ನಾನು ಆಫೀಸಿಂದ ಬಂದೆ ಇವನ್ನೆಲ್ಲ ಕಳ್ಸ್ಕೊಡೋಣ ಅಂತ ಮೇಘನ ಸ್ಟೆಪ್ ಬೈ ಸ್ಟೆಪ್ ಮೇಕಪ್ ಹೆಂಗೆ ಅಂತ ಹೇಳ್ಕೊಡ್ತಾಳೆ ಕಲ್ತ್ಕೊಳ್ಳಿ ವಿಟಮಿನ್ ಸಿ ರೋಸ್ ವಾಟರ್ ಅಲೋವೆರಾ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಈ ಥರ ಆಗುತ್ತೆ. ಓಕೆ ಎಷ್ಟು ವರ್ಷದಿಂದ ಆಗ್ತಿದೆ ಅದನ್ನು ಏನಾಗುತ್ತೆ ಅದು ಹಾಕಿದ್ರೆ 5 ವರ್ಷದಿಂದ ಹಾಕ್ತಾ ಇದ್ದೀನಿ. ನನ್ನ ಸ್ಕಿನ್ಗೆ ಸೆನ್ಸಿಟಿವ್ ಇರೋದ್ರಿಂದ ಬೇರೆ ಹಾಕೋದಕ್ಕೆ ಮುಂಚೆ ಅದನ್ನು ಹಾಕ್ತೀನಿ ಏನೋ ಆಗಬಾರ್ದು ಅಂತ. ಆದ್ರೂ ನನಗೆ ಗುಡ್ಡೆ ಆಗುತ್ತೆ. ನೀವೇನು ಹಾಕೊತಾ ಇದ್ದೀರಾ? ಮಾಯ್ಶ್ಚರೈಸರ್ ಲ್ಯಾಕ್ಮೆ ಆ ಬಾತ್ರೂಮ್ ಬಾಗ್ಲಾಕಂಗೆ 10 ಗಂಟೆಗೆ ಇರೋ ಫ್ಲೈಟ್ಗೆ ಇವರು 7:45 ರೆಡಿ ಆಗ್ತಾ ಇದ್ದಾರೆ ಅಂತ ಅನ್ಕೊಂಬೇಡಿ, ಅದು ಗಡಿಯಾರ ನಿಂತೋಗ್ಬಿಟ್ಟಿದೆ. ಈಗ ಅಲ್ಲೋಡು ಎಷ್ಟೊಂದು ಹಾಕೊಂಡ್ಬಿಟ್ಟೈತೆ, ಅಲ್ಲೋಡು ಸ್ವಲ್ಪ ಅಲ್ಲೋಡು ಬೇಗ. ಏನೋ ನಿಮ್ಗೆ ಹೆಂಗೆ ಹಾಕೊಂತೀರ 15 ದಿವಸ ಹಂಗೆ ಹಾಕೊಳ್ರಿ ನೋಡೋಣ. ಜುಗ್ಗಿ ತರ ಹಾಕೋಬೇಡಿ, ಅದು ಹಾಕೊಂಡ ತಕ್ಷಣ ನಿಮ್ಮ ಫೇಸ್ ನೋಡ್ಕೊಂಡು ಎಷ್ಟು ನೈಸ್ ಆದಂಗೆ ಅನ್ಸುತ್ತೆ. ಬನ್ನಿ ಮಾತಾಡಿ, ವ್ಲಾಗ್ಗೆ ಪರವಾಗಿಲ್ಲ. ಆಚಾರಿನೂ ಆಗ್ಬೋದು ನಿಮ್ಮ ಯಜಮಾನ್ರು. ಕನ್ಸಿಲರ್ ಮಾರ್ಕ್ಸ್ ಎಲ್ಲ ಐತೆ, ಮತ್ತೆ ಕಣ್ ಕೆಳಗೆ ಇದು ಮಾರ್ಕ್ಸ್, ಮತ್ತೆ ಕಣ್ ಕೆಳಗೆ ಲಿಪ್ಸ್ ಸೈಡಲ್ಲಿ ಟರ್ನ್ ಮಾಡ್ಕೋಬೇಕು. ಅದು ಗೊತ್ತಾಯ್ತಾ? ಇನ್ನೊಂದು ಚೆನ್ನಾಗಿ ಟರ್ನ್ ಮಾಡ್ಕೊಂಡ್ರೆ ಅದು ಬರೋದು. ತಿರುಗಿಸ್ತಾ ಇರಬೇಕು, ತಿರುಗಿಸಿದ್ರೆ ಒಂದಷ್ಟು ಬಂದಿರುತ್ತೆ, ಆಮೇಲೆ ಟ್ಯಾಪ್ ಮಾಡ್ಕೊಳ್ಳೋದು. ಇದು ನಮ್ಮ ಚಿಕ್ಕಿ ಔಟ್ಫಿಟ್ ಸೂಪರ್ ಚೆನ್ನಾಯ್ತು. ಸೇ ದೆಮ್ ಹ್ಯಾಪಿ ಜರ್ನಿ ಅಮ್ಮಮ್ಮ. ಥ್ಯಾಂಕ್ ಯು. ನಿಮ್ಗೆಲ್ಲ ಅವ್ರಿಗೆ ಹ್ಯಾಪಿ ಜರ್ನಿ ಅಂತ ಹೇಳ್ರಿ. ಹ್ಯಾಪಿ ಜರ್ನಿ. ನೀವು ಹೇಳಿ ಆಂಟಿ. ಮಮ್ಮಿ ಹ್ಯಾಪಿ ಜರ್ನಿ ಹೇಳಿ ಮಮ್ಮಿ ಅವ್ರಿಗೆಲ್ಲ. ಹ್ಯಾಪಿ ಜರ್ನಿ ಲತಮ್ಮ. ಅಷ್ಟೇನಾ? ಚೇತನ್ ಹ್ಯಾಪಿ ಜರ್ನಿ, ಮೇಘ ಹ್ಯಾಪಿ ಜರ್ನಿ, ಶಿವು ಅವರ ಹ್ಯಾಪಿ ಜರ್ನಿ. ನಾನು ಎಷ್ಟು ವೇಟ್ ಇದ್ದೀನಿ ಅಂಕಲ್ ಹ್ಯಾಪಿ ಜರ್ನಿ ಹೇಳಿ ಎಲ್ಲರಿಗೂ. ಹ್ಯಾಪಿ ಜರ್ನಿ, ಹ್ಯಾಪಿ ಜರ್ನಿ. ಸೇಫ್ ಜರ್ನಿ, ಫುಲ್ ಎಂಜಾಯ್ ಮಾಡ್ಕೊಂಡು ಬನ್ನಿ. ನಾನೇ ಬರ್ತೀನಿ. ಹ್ಯಾಪಿ ಜರ್ನಿ. ಏನ್ ಸಿಗುತ್ತೋ ಅದನ್ನ ಪಕ ಅಂತ ತಿನ್ಬಿಡು. ಇದು ಬೇಡ ಅದು ಬೇಡ ಅಂತ ಚುಂಡಿಸಿದ್ರೆ ಮಕ. ಜಾಲಿ ಜಾಲಿ.
ಶಿವರಾಜ್ ಕುಮಾರ್ ತಂಡ ಇವರವರಪ್ಪ ಫ್ಯಾನ್ಸ್ ಕ್ಲಬ್ ಐತಲ್ಲಿ. ಬರೀ ಡೌಗಳು ಬರೀ ಡೌಗಳು. ಏ ದೊಡ್ಡಮ್ಮಂಗೆಲ್ಲ ಬೇಡ. ನಾನು ಬರೀ ಕಾಲು One car, second car, and ಇದು ಒಂದು 3 ಕಾರ್ ಹೋಗ್ತಾನೆ ಇವ್ರನ್ನ ಡ್ರಾಪ್ ಮಾಡೋದಕ್ಕೆ. ಚೇತನ್ ಬರ್ಬೇಕು. ನಾಳೆಗೆ ತಾನೆ ಅಯ್ಯಮ್ಮ ಲತಕ್ ಅವ್ರದ್ದು ಆ ಕಡೆ ರೂಟ್ ಏನೋ ಹೋಯ್ತಲ್ಲ, ದೇವೇಗೌಡ ಮೇಲೆ ಬರುತ್ತೇನೋ. ಈ ರೂಟ್ ಬಂದಿಲ್ಲ ಅಲ್ಲ ಬೇಗ. ಈಗ ಚಪ್ಪಾಳೆ ನಡೀತಾರೆ ಬಂತಾ? ಸ್ಟಾರ್ಟ್ ಆಯ್ತು. ಲತಕ್ ಕಾಣಿಸ್ತೈತಾ ಅಭಿ? ಅಲ್ಲಿ ಕಾರ್ನರ್ ಈ ಕಡೆ ಲೆಫ್ಟ್ ಅಲ್ಲಿ ಗೊತ್ತೈತೆ, ಈ ಕಡೆನಾ? ಈ ಕಡೆ ಗೊತ್ತೈತೆ. ಸೈಡ್ದು ನಮ್ಮ ಪಪ್ಪ ಆಫೀಸು. ನಾವು ಮುಂಚೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಕ್ವಾರ್ಟರ್ಸ್ ಕಾಣಿಸುತ್ತೆ, ಅಲ್ಲೇ ಇದ್ದಿದ್ದು. ಇದೇ ಅಪ್ಪ ಆಫೀಸು. ಆಮೇಲೆ ಇಲ್ಲಿ ಟ್ರಾನ್ಸ್ಫರ್ ಆದ್ರು. ಪಿಂಕ್ ಕಲರ್ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಅದು ಕ್ವಾರ್ಟರ್ಸ್ ನಾವಿದ್ದಿದ್ದು ಮುಂಚೆ. ಹೊಸ ಜೋಶ್, ಫುಲ್ ಜೋಶ್. ಫುಲ್ ಎಂಜಾಯ್ ಮಾಡ್ಕೊಂಡು ಬನ್ನಿ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು. ಹೊಸ ಜೋಶ್. ಹಾಯ್ ಬರೋಷ್ಟೊತ್ತಿಗೆಲ್ಲ ಲೋ ಆಗಿರುತ್ತೆ. ಮೇಘ ರೆಕಾರ್ಡ್ ಆಗಿದೆ, ಚೇತನ್ ಕೈಲೇ ಎತ್ಸು. ಹಾಯ್ ಗೈಸ್, ಇದು ನನ್ನ ಹೆಂಡತಿ ಲಗೇಜು, ನಾನೇ ಎತ್ಕೊಂಡು ಓಡಾಡೋದು. 30 kg ತಗೊಂಬಂದ್ಬಿಟ್ಟವಳೆ. ಏನು ಮಾಡೋದೋ ಗೊತ್ತಿಲ್ಲ ಗೈಸ್, 15 ದಿನ. ಇಲ್ಲ ಮುಂದೆ ಹಾಕ್ಬಿಟ್ಟು ಬರಲ್ಲ ಗಾಡಿನ, ಹಾಕ್ಬೋದಾ? ಒಳಗಡೆನೆ. ಎಲ್ಲಿ ಲತಕ್ ಅವ್ರ ಕಾರ್ ಬಂದಿಲ್ವ ಇನ್ನ? ಎರಡು ಹಾಕಬಿ ಸಾಕು. ಇನ್ನೊಂದು ಬೇಡ ಬೇಡ ಕಣೋ, ಇಟ್ಕೊಳ್ತಿದ್ರು. ಒಟ್ಟು 4 ಸೂಟ್ ಕೇಸ್ ಮೇಘ. ಅಭಿ ಕೊಡ ಹೋಗ್ಲಿ ಕೈ.
ಹ್ಯಾಪಿ ಬರ್ಡೇ ಮಾ ಅಡ್ವಾನ್ಸ್ ಬಾ ಬಾ ಅಲ್ಲಮ್ಮ ಇವರಿಬ್ರು ಹೆಂಗ್ ಕಪಲ್ಸ ಅವರಿಬ್ರು ಹೆಂಗ್ ಕಪಲ್ಸ ಗೊತ್ತಾಗ್ತಾ ಇಲ್ಲ. ತಿಂದ್ಬಿಟ್ಟು ಇವತ್ತೇ ಖಾಲಿ ಮಾಡ್ಬಿಟ್ರೆ Bye uncle, see you. All the best, happy journey. Thank you. Happy journey, sir. Take care, take care. Bye. Bye, happy journey. All the best. Enjoy. ಎಲ್ಲೂ ಮಿಸ್ ಮಾಡಬೇಡಿ. ಎಲ್ಲದಕ್ಕೂ ಹೋಗಿ ಅಂಕಲ್, ಯಾವುದಕ್ಕೂ ಮಿಸ್ ಮಾಡಬೇಡಿ, ನಾನು ಬರಲ್ಲ ಅನ್ಬೇಡಿ. ಗೈಸ್ ಎಲ್ಲರೂ ಎಮೋಷ್ನಲ್ ಆಗ್ತಾ ಇದ್ದಾರೆ. ಬಾಯ್ ಬಾಯ್, ಹ್ಯಾಪಿ ಜರ್ನಿ. ಬಾಯ್, ಹ್ಯಾಪಿ ಜರ್ನಿ. ಹುಷಾರಿ ಅಂಕಲ್, ಎಲ್ಲೂ ಬರಲ್ಲ ಅನ್ಬೇಡಿ, ಎಲ್ಲ ಕಡೆ ಹೋಗಿ. ಆರ್ ಗೋಯಿಂಗ್ ಡಿಪಾರ್ಚರ್. ಸೊ ಗೈಸ್ ಎಲ್ಲರೂ ಹೊರಟರು, ಟೈಮ್ ಆಯಿತು. ಆರ್ ಗೋಯಿಂಗ್ ಟು ಚೆಕ್ ಇನ್ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಬಾಯ್ ಅನ್ಬಿಡಿ ಎಲ್ಲರಿಗೂ. ಬಾಯ್, ಹ್ಯಾಪಿ ಜರ್ನಿ ಗೈಸ್. ಟೈಮ್ ಆಗ್ಬಿಟ್ಟೈತೆ, ಚೆಕ್ ಇನ್ ಮಾಡ್ಕೊಬೇಕು ಅವರು. ಏನು ಬೇಡ ಬನ್ನಿ. ಏರ್ಪೋರ್ಟ್ಗೆ ಅವ್ರನ್ನೆಲ್ಲ ಡ್ರಾಪ್ ಮಾಡಿ ಆಂಟಿನ ಮನೆಗೆ ಬಿಟ್ಬಿಟ್ಟು ಹೋಗೋಣ ಅಂತ ಹೇಳಿ ಇಲ್ಲಿ ಮೇಘ ಮನೆಗೆ ಬಂದ್ವಿ. ಆಂಟಿ ಅವ್ರನ್ನ ಡ್ರಾಪ್ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ. ಇಲ್ಲೊಂದು ಕ್ಯೂಟಿ ಕ್ಯಾಟಿ ಇದೆ, ತೋರಿಸ್ತೀನಿ. ನೀನು ಮೇಘ ಫ್ರೆಂಡಾ? ಮೇಘ ಫ್ರೆಂಡಾ ನೀನು? ಯಾವ್ದೋ ಇರ್ಲಿ, ನೀವು ಹುಷಾರು. ಇಷ್ಟು ಸೂಪರ್ ಹಾಕೊಂಡು ಅದು ಇದು ಶೂ ಹಾಕೊಂಡು ಹೋಗಿ. ಹಳೆ ಯಾವಾದ್ರು ಶೂ ಇರ್ತವಲ್ಲ. ಬಾಯ್. ಸೊ ಮೇಘ ಅವರು ಯುರೋಪ್ ಟ್ರಿಪ್ ಹೊರಟರು. ವಿಲ್ ಮಿಸ್ ದೆಮ್ ಫಾರ್ ನೆಕ್ಸ್ಟ್ 15 days. ನಾನು ಸಿಗ್ತೀನಿ ನಿಮಗೆ ಮತ್ತೊಂದು ಹೊಸ ವ್ಲಾಗ್ ಜೊತೆಲಿ. ಅಲ್ಲಿ ತನಕ ಬಾಯ್ ಬಾಯ್.